ಬಿಜೆಪಿ ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೇಜ್ರಿವಾಲ್ ಆಡಿದ್ದ ಪ್ರತಿ ಮಾತಿಗೂ ಮೋದಿ ಕೌಂಟರ್ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರ ಸೆಲ್ಫ್ ಗೋಲ್ ನಮೋ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ದೆಹಲಿ ದಂಗಲ್ನಲ್ಲಿ ಬಿಜೆಪಿ ಗೆಲುವು ಫಿಕ್ಸ್. ಆಮ್ ಆದ್ಮಿ ಗುಡಿಸಿ ಒರೆಸ್ತಾರ ಮೋದಿ. ಕಾಂಗ್ರೆಸ್ ಸೆಲ್ಫ್ ಗೋಲ್ ನಮೋ ಬ್ರಹ್ಮಾಸ್ತ್ರ. ದೆಹಲಿ ಚುನಾವಣಾ ರಣಕಣದಲ್ಲಿ ಇದೀಗ ಮೋದಿ ಬಜೆಟ್ನದ್ದೇ ಹವ. ವಾರ್ಷಿಕ 10 ಲಕ್ಷದ ಆದಾಯಕ್ಕೆ ತೆರಿಗೆ ವಿಧಿಸಬಾರದು ಅಂತ ದೆಹಲಿ ಕೇಜ್ರಿವಾಲ್ ಹೇಳ್ತಾನೆ ಇದ್ರು. ಆದ್ರೆ ಈಗ ಮೋದಿ 10 ಅಲ್ಲ 12 ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿ ಕೇಜ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಎಸ್, 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿದ್ದು ದೆಹಲಿ ಮತದಾರರ ಮೇಲೆ ಪರಿಣಾಮ ಬೀರಿದೆ. ಯಾಕಂದ್ರೆ ದೆಹಲಿಯಲ್ಲಿ ಸುಮಾರು 70% ಜನ ತೆರಿಗೆಯನ್ನ ಪಾವತಿ ಮಾಡ್ತಾರೆ. ಹೀಗಾಗಿ ಈ ಬಜೆಟ್ ನೇರವಾಗಿ ದೆಹಲಿ ಮತದಾರರ ಮೇಲೆ ಪ್ರಭಾವ ಬೀಳಲಿದ್ದು ಬಿಜೆಪಿಗೆ ಮತ್ತಷ್ಟು ಮತಗಳು ಬರೋ ಸಾಧ್ಯತೆ ಇದೆ. ಹೀಗಾಗಿ ಕೇಜ್ರಿ ಕೋಟೆ ಕಂಗಾಲಾಗಿದ್ದು ಮೋದಿ ಅಲೆಯಲ್ಲೇ ಕೊಚ್ಚಿ ಹೋಗುವ ಭೀತಿ ಎದುರಾಗಿದೆ. ದೆಹಲಿಯಲ್ಲಿ ನಮೋ ಪ್ರಚಾರದ ಅಬ್ಬರ. ಇಂದು ದೆಹಲಿಯ ಆರ್ಕೆ ಪುರಂನಲ್ಲಿ ಮೋದಿ ಸಮಾವೇಶವನ್ನ ನಡೆಸಿದ್ರು. ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ವಿರುದ್ಧ ಬೆಂಕಿ ಉಂಡೆಯನ್ನ ಉಗುಳಿದ್ರು. ಅದರಲ್ಲೂ ಪೂರ್ವಾಂಚಲ ಮತಗಳ ಮೇಲೆ ಕಣ್ಣಿಟ್ಟ ಮೋದಿ ಕೇಜ್ರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪೂರ್ವಾಂಚಲಿಗಳನ್ನ ಒಕ್ಕಲೆಬ್ಸಿದ್ರಿ ಅಂತ ಗುಡುಗಿದ್ದಾರೆ. पूर्वांचल के लोग दिल्ली में काम करते हैं, दिल्ली के विकास में सहयोग करते हैं, लेकिन जब कोविड आता है तो आपदा वाले अफवाहें फैलाकर, भय दिखाकर, झूठ बोलकर मेरे पूर्वांचल के भाई बहनों को दिल्ली से निकाल देते हैं. कोविड के नाम पर दिल्ली छोड़ने के लिए मजबूर करते हैं. ಕಾಂಗ್ರೆಸ್ ವಿರುದ್ಧ ಮೋದಿ ಗರ್ಜನೆ. ಉತ್ತರ ಪ್ರದೇಶ ಮತ್ತು ಬಿಹಾರದ ಹಲವು ಜನ ದೆಹಲಿಯಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದು ಇವರನ್ನೇ ಪೂರ್ವಾಂಚಲಿಗಳು ಎನ್ನಲಾಗುತ್ತೆ. ಇವರು ದೆಹಲಿ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತಾರೆ. ಬರೋಬ್ಬರಿ 20 ಕ್ಷೇತ್ರಗಳಲ್ಲಿ ಇವರ ಮತಗಳು ನಿರ್ಣಾಯಕವಾಗಿದೆ. ಹೀಗಾಗಿ ಪೂರ್ವಾಂಚಲಿ ಮತಗಳು ದೆಹಲಿ ದಂಗಲ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಸ್ಲಂ ನಿವಾಸಿಗಳಿಗೆ ಪ್ರಧಾನಿ ಗುಡ್ ನ್ಯೂಸ್. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕೊಳೆಗೇರಿ ನಿರ್ಮೂಲನೆ ಆಗುತ್ತೆ ಅಂತ ಕೇಜ್ರಿವಾಲ್ ಆರ್ಭಟಿಸಿದ್ರು. ಇದೀಗ ಮೋದಿ ಅದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಲಂ ತೆರವುಗೊಳಿಸಲ್ಲ ಅಂತ ಅಭಯ ಕೊಟ್ಟಿದ್ದಾರೆ. 10-12 साल पहले तक कांग्रेस की सरकार में अगर आप 12 लाख कमाते तो आपको 2,60,000 रुपया टैक्स में वापस देना पड़ता. अब भाजपा सरकार के कल के बजट के बाद साल में 12 लाख रुपया कमाने वाले को 1 रुपया भी टैक्स का देना नहीं पड़ेगा. ಕೇಜ್ರಿವಾಲ್ ಪ್ರತಿ ಪಟ್ಟಗಳಿಗೆ ಮೋದಿ ಸರಿಯಾಗಿ ಪ್ರತಿಪಟ್ಟನ್ನ ನೀಡ್ತಾ ಇದ್ದು ದೆಹಲಿ ಫಲಿತಾಂಶ ಕುತೂಹಲವನ್ನ ಮೂಡಿಸಿದೆ. ಇನ್ನೂ ಒಂದು ಅಂಶ ಇದೆ. ದೆಹಲಿ ಚುನಾವಣೆ ಗೆಲ್ಲಬೇಕಂದ್ರೆ ಕಳೆದ ಬಾರಿಗಿಂತ 6% ಅಧಿಕ ಮತಗಳು ಬಿಜೆಪಿಗೆ ಬೇಕು. ಅಷ್ಟು ವೋಟ್ ಬಿಜೆಪಿಗೆ ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಹೇಮಾ ಪಶುಪತಿಹಾಳ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ದೆಹಲಿ ದಂಗಲ್ನಲ್ಲಿ ಬಿಜೆಪಿ ಗೆಲುವು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೇಜ್ರಿವಾಲ್ ಆಡಿದ್ದ ಪ್ರತಿ ಮಾತಿಗೂ ಮೋದಿ ಕೌಂಟರ್ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರ ಸೆಲ್ಫ್ ಗೋಲ್ ನಮೋ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ದೆಹಲಿ ದಂಗಲ್ನಲ್ಲಿ ಬಿಜೆಪಿ ಗೆಲುವು ಫಿಕ್ಸ್. ಆಮ್ ಆದ್ಮಿ ಗುಡಿಸಿ ಒರೆಸ್ತಾರ ಮೋದಿ. ಕಾಂಗ್ರೆಸ್ ಸೆಲ್ಫ್ ಗೋಲ್ ನಮೋ ಬ್ರಹ್ಮಾಸ್ತ್ರ. ದೆಹಲಿ ಚುನಾವಣಾ ರಣಕಣದಲ್ಲಿ ಇದೀಗ ಮೋದಿ ಬಜೆಟ್ನದ್ದೇ ಹವ. ವಾರ್ಷಿಕ 10 ಲಕ್ಷದ ಆದಾಯಕ್ಕೆ ತೆರಿಗೆ ವಿಧಿಸಬಾರದು ಅಂತ ದೆಹಲಿ ಕೇಜ್ರಿವಾಲ್ ಹೇಳ್ತಾನೆ ಇದ್ರು. ಆದ್ರೆ ಈಗ ಮೋದಿ 10 ಅಲ್ಲ 12 ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿ ಕೇಜ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಎಸ್, 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿದ್ದು ದೆಹಲಿ ಮತದಾರರ ಮೇಲೆ ಪರಿಣಾಮ ಬೀರಿದೆ. ಯಾಕಂದ್ರೆ ದೆಹಲಿಯಲ್ಲಿ ಸುಮಾರು 70% ಜನ ತೆರಿಗೆಯನ್ನ ಪಾವತಿ ಮಾಡ್ತಾರೆ.
ಹೀಗಾಗಿ ಈ ಬಜೆಟ್ ನೇರವಾಗಿ ದೆಹಲಿ ಮತದಾರರ ಮೇಲೆ ಪ್ರಭಾವ ಬೀಳಲಿದ್ದು ಬಿಜೆಪಿಗೆ ಮತ್ತಷ್ಟು ಮತಗಳು ಬರೋ ಸಾಧ್ಯತೆ ಇದೆ. ಹೀಗಾಗಿ ಕೇಜ್ರಿ ಕೋಟೆ ಕಂಗಾಲಾಗಿದ್ದು ಮೋದಿ ಅಲೆಯಲ್ಲೇ ಕೊಚ್ಚಿ ಹೋಗುವ ಭೀತಿ ಎದುರಾಗಿದೆ. ದೆಹಲಿಯಲ್ಲಿ ನಮೋ ಪ್ರಚಾರದ ಅಬ್ಬರ. ಇಂದು ದೆಹಲಿಯ ಆರ್ಕೆ ಪುರಂನಲ್ಲಿ ಮೋದಿ ಸಮಾವೇಶವನ್ನ ನಡೆಸಿದ್ರು. ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ವಿರುದ್ಧ ಬೆಂಕಿ ಉಂಡೆಯನ್ನ ಉಗುಳಿದ್ರು. ಅದರಲ್ಲೂ ಪೂರ್ವಾಂಚಲ ಮತಗಳ ಮೇಲೆ ಕಣ್ಣಿಟ್ಟ ಮೋದಿ ಕೇಜ್ರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪೂರ್ವಾಂಚಾಲಿಗಳನ್ನ ಒಕ್ಕಲೆಬ್ಸಿದ್ರಿ ಅಂತ ಗುಡುಗಿದ್ದಾರೆ. पूर्वांचल के लोग दिल्ली में काम करते हैं, दिल्ली के विकास में सहयोग करते हैं, लेकिन जब कोविड आता है तो आपदा वाले अफवाहें फैलाकर, भय दिखाकर, झूठ बोलकर मेरे पूर्वांचल के भाई बहनों को दिल्ली से निकाल देते हैं, कोविड के नाम पर दिल्ली छोड़ने के लिए मजबूर करते हैं। ಕಾಂಗ್ರೆಸ್ ವಿರುದ್ಧ ಮೋದಿ ಗರ್ಜನೆ. ಉತ್ತರ ಪ್ರದೇಶ ಮತ್ತು ಬಿಹಾರದ ಹಲವು ಜನ ದೆಹಲಿಯಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದು ಇವರನ್ನೇ ಪೂರ್ವಾಂಚಾಲಿಗಳು ಎನ್ನಲಾಗುತ್ತೆ. ಇವರು ದೆಹಲಿ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತಾರೆ. ಬರೋಬ್ಬರಿ 20 ಕ್ಷೇತ್ರಗಳಲ್ಲಿ ಇವರ ಮತಗಳು ನಿರ್ಣಾಯಕವಾಗಿದೆ. ಹೀಗಾಗಿ ಪೂರ್ವಾಂಚಲಿ ಮತಗಳು ದೆಹಲಿ ದಂಗಲ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ನಮ್ಮ ನಿವಾಸಿಗಳಿಗೆ ಪ್ರಧಾನಿ ಗುಡ್ ನ್ಯೂಸ್. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕೊಳೆಗೇರಿ ನಿರ್ಮೂಲನೆ ಆಗುತ್ತೆ ಅಂತ ಕೇಜ್ರಿವಾಲ್ ಆರ್ಭಟಿಸಿದ್ರು. ಇದೀಗ ಮೋದಿ ಅದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಲಂ ತೆರವುಗೊಳಿಸಲ್ಲ ಅಂತ ಅಭಯ ಕೊಟ್ಟಿದ್ದಾರೆ. 10-12 साल पहले तक कांग्रेस की सरकार में अगर आप 12 लाख कमाते तो आपको 2,60,000 रुपया टैक्स में वापस देना पड़ता। अब भाजपा सरकार के कल के बजट के बाद साल में 12 लाख रुपया कमाने वाले को 1 रुपया भी टैक्स का देना नहीं पड़ेगा। ಕೇಜ್ರಿವಾಲ್ ಪ್ರತಿ ಪಟ್ಟಗಳಿಗೆ ಮೋದಿ ಸರಿಯಾಗಿ ಪ್ರತಿಪಟ್ಟನ್ನ ನೀಡ್ತಾ ಇದ್ದು ದೆಹಲಿ ಫಲಿತಾಂಶ ಕುತೂಹಲವನ್ನ ಮೂಡಿಸಿದೆ. ಇನ್ನೂ ಒಂದು ಅಂಶ ಇದೆ. ದೆಹಲಿ ಚುನಾವಣೆ ಗೆಲ್ಲಬೇಕಂದ್ರೆ ಕಳೆದ ಬಾರಿಗಿಂತ 6% ಅಧಿಕ ಮತಗಳು ಬಿಜೆಪಿಗೆ ಬೇಕು. ಅಷ್ಟು ವೋಟ್ ಬಿಜೆಪಿಗೆ ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಹೇಮಾ ಪಶುಪತಿಹಾಳ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.